ರಿಟರ್ನ್ ಗಿಫ್ಟ್ ಏನೂ ಇಲ್ವಾ? ಹಿಂದೆ ಕಳ್ಕೊಂಡಿದ್ದೆಲ್ಲ ಸಮಯ ಮೀರಿ ಕೈಗೆ ಸಿಗುವಾಗ ಖುಷಿ ಪಡಬೇಕಾ ಅಥವಾ ಅದನ್ನು ಕಳ್ಕೊಂಡಿದ್ದಕ್ಕೇನೆ ಈಗಿದು ಸಿಗ್ತಿದೆ ಅಂತ ಸಮಾಧಾನ ಪಟ್ಕೋಬೇಕಾ? ನೀನು ಹುಬ್ಬಳ್ಳಿಗೆ ಹೋಗೋದನ್ನು ನಾನು ಯಾಕೆ ತಡೆದೆ ಅನ್ನೋದು ನಿನ್ನ ಪ್ರಶ್ನೆ ಅಲ್ವಾ? ನೀನು ಹೊರಟೋಗಿದ್ದಿದ್ರೆ ಬಹುಶಃ ನಾನು ತುಂಬ ಪಶ್ಚಾತ್ತಾಪ ಪಡ್ತಿದ್ನೇನೋ ಅನ್ನೋ ಭಯ. ನೀನಾಗಲೇ ಹೇಳಿದೆ, ನಿನ್ನ ಜೊತೆ ನಾನು ಇದ್ದೀನಿ ಅನ್ನೋ ಕಾರಣಕ್ಕೆ ನಿನಗೆ ಭಯ ಇಲ್ಲ ಅಂತ. ಆದರೆ ನಾನು ನಿನ್ನ ಜೊತೇಲಿ ಇದ್ದೀನಿ ಅನ್ನೋದೇ ನನಗೆ ಭಯ. ನಾನು ತುಂಬ ಸಲ ಯೋಚನೆ ಮಾಡ್ತೀನಿ, ನಾನು ಎಷ್ಟೊಂದು ಬೇರೆ ಬೇರೆ ರೀತಿಯ ಭಯಗಳಿಂದ ಆವರಿಸ್ಕೊಂಡಿದ್ದೀನಿ ಅಂತ. ಪ್ರಸಿದ್ಧಿ ಎಷ್ಟು ಹೆಚ್ಚೋ ಅಷ್ಟೇ ಭಯನೂ ಜಾಸ್ತಿ. ನನ್ನ ಕಣ್ಣುಗಳನ್ನು ನೀನು ನೋಡಿದಾಗ ನಿನಗೆ ಮಾತಾಡೋದಕ್ಕೆ ಉತ್ಸಾಹ ಬರುತ್ತೆ, ನಿನ್ನಲ್ಲಿ ರೋಮಾಂಚನ ಉಂಟಾಗತ್ತೆ. ಆದರೆ ನನಗೆ ನಿನ್ನ ಕಣ್ಣುಗಳನ್ನು ನೋಡಿದಾಗ ಪ್ರಪಂಚದಲ್ಲಿ ಒಂದೇ ಒಂದು ಅಪರಾಧ ಇರೋದು, ಅದು ಕಳ್ತನ. ಬೇರೆ ಎಲ್ಲ ಅಪರಾಧಗಳು ಈ ಕಳ್ತನದೇ ಬೇರೆ ಬೇರೆ ವಿಧಾನಗಳಷ್ಟೇ. ಒಬ್ಬನ ಕೊಲೆ ಮಾಡಿದ್ರೆ ಆತನ ಪ್ರಾಣ ಕದ್ದು ಹಾಕೆ, ಒಬ್ಬ ಹೆಂಡತಿಯಿಂದ ಗಂಡನ ಕದ್ದು ಹಾಕೆ, ಒಬ್ಬ ಮಗುವಿನಿಂದ ತಂದೆನ ಕದ್ದು ಹಾಕೆ, ಸುಳ್ಳು ಹೇಳಿದ್ರೆ ಒಬ್ಬರ ನಂಬಿಕೆ ಕದ್ದು ಹಾಕೆ, ಒಬ್ಬರ ಮೇಲೆ ಕೈ ಮಾಡಿದ್ರೆ ನ್ಯಾಯ ಕದ್ದು ಹಾಕಿ. ಹೀಗೆ ಎಲ್ಲ ಅಪರಾಧಗಳು ಕಳ್ತನನೇ. ನಿನ್ನ ವಿಷಯದಲ್ಲಿ ನಾನು ಅಪರಾಧಿನೇ. ನಿನ್ನ ಮುಗ್ಧತೆಯನ್ನು ಕದ್ದಿರೋ ಅಪರಾಧಿ ನಾನು. ಚಿಕ್ಕ ಹುಡುಗಿ ಮನಸ್ಸಲ್ಲಿ ಇಲ್ಲದೆ ಇರೋ ಆಸೆನ ಹುಟ್ಟಿಸಿರೋ ಅಪರಾಧಿ. ಇದೆಲ್ಲ ನಾನು ಬೇಕು ಅಂತ ಮಾಡಿಲ್ಲ. ನಾನು ಕಳ್ತನಕ್ಕೆ ಕಾರಣ ಕೊಟ್ಟರೆ ಅದು ನ್ಯಾಯ ಆಗಲ್ಲ. ನನ್ನ ಮನಸ್ಸಲ್ಲಿ ಇರೋದನ್ನು ನೀನು ತಿಳ್ಕೊಳ್ಳೋಕ್ಕೆ ನೀನು 24 ಗಂಟೆಗಳ ಸವಾಲು ಹಾಕ್ತೇನೆ. ಆ ಸವಾಲಲ್ಲಿ ನಾನು ಸೋತೆ. ಆದರೂ ನನ್ನ ಮನಸ್ಸಲ್ಲಿರೋದನ್ನು ನಿನ್ನ ಮುಂದೆ ಹೇಳ್ಕೊಳ್ಳೋಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನೀನು ನೀನು ಥಟ್ಟಂತ ಹೇಳಿಬಿಡ್ತೀಯ, ಹೇಳಿದೆಯಾ ಕೂಡ. ಆದರೆ ನನ್ನಿಂದ ಅದು ಆಗ್ತಾ ಇಲ್ಲ. ನಿನಗೆ ಪ್ರೀತಿ ಪ್ರೇಮ ಅಂದರೆ ಅದು ಒಂದು ಸುಂದರವಾದ ಬಣ್ಣ ಬಣ್ಣದ ಲೋಕ, ಕಾವ್ಯ ಕವನ. ಆದರೆ ನನಗದು ದೊಡ್ಡ ಜವಾಬ್ದಾರಿ. ಕೈ ಕುಲ್ಕೋವಾಗ ನಿನಗಾಗೋ ರೋಮಾಂಚನೆ ನನಗೂ ಆಗತ್ತೆ. ಆದರೆ ನಾನು ಅದನ್ನು ಹೇಗೆ ಹೇಳ್ಕೊಳ್ಳಿ? ಒಂದು ಗೆರೆ ದಾಟದ ಮೇಲೆ
ಎಂಥದ್ದೇ ಸಂಬಂಧ ಆದರೂ ಸಮಾಜ ಪ್ರಶ್ನೆ ಮಾಡುತ್ತೆ. ನನ್ನ ಮನಸ್ಸಲ್ಲಿರೋ ಸಾವಿರಾರು ಪ್ರಶ್ನೆಗಳೇ ಜನರ ಮನಸ್ಸಲ್ಲೂ ಇರ್ತಾವೆ ಅನ್ನೋದು ನನಗೆ ಗೊತ್ತು. ಆ ಎಲ್ಲ ಪ್ರಶ್ನೆಗಳಿಗೆ ನಾನು ಹೇಗೆ ಉತ್ತರ ಕೊಡಲಿ? ಏನು ಉತ್ತರ ಕೊಡಲಿ? ನೀನು ಕೇಳಿದೀಯಾ? ನಿಮ್ಮ ಮನಸ್ಸಲ್ಲಿರೋದನ್ನು ನೀವು ಮಾಡೋದಕ್ಕೆ ನೀವು ಯಾಕೆ ಯಾರ್ಯಾರಿಗೋ ಏನೇನೋ ಕೇಳಬೇಕು ಅಂತ? ಅದೇ ನಿನಗೂ ನನಗೂ ಇರೋ ವ್ಯತ್ಯಾಸ. ದೂರದಿಂದ ನೋಡೋರಿಗೆ ನಮ್ಮ ಜೋಡಿ ಎಷ್ಟು ವಿಚಿತ್ರವಾಗಿ ಕಾಣಿಸ್ಬಹುದು ಅನ್ನೋ ಭಯ ನನಗೆ. ನೀನು ನಿನ್ನ ಮನಸ್ಸಲ್ಲಿ ಇದ್ದದ್ದನ್ನು ನನ್ನ ಮುಂದೆ ಹೇಳಿಕೊಂಡಾಗ ನನಗೆ ಖುಷಿ ಮತ್ತು ದುಃಖ ಎರಡೂ ಒಟ್ಟಿಗೆ ಆದವು. ನೀನು ಬಹಳ ಮುಗ್ಧೆ, ಬಹಳ ಅಂದರೆ ಬಹಳನೇ ಮುಗ್ಧೆ. ನಿನ್ನ ಮುಗ್ಧತೆಯೇ ಈ ಆರ್ಯವರ್ಧನ್ನ ಸೋಲಿಸಿತ್ತು. ಅಂದರೆ ನಿನ್ನನ್ನು ಗೆಲ್ಲಿಸಿತ್ತು. ನಿನ್ನ ಮುಗ್ಧತೆಯೇ ದಿಸ್ ಫೇಮಸ್ ಬಿಸ್ನೆಸ್ ಟೈಕೋನ್ ಆರ್ಯವರ್ಧನನ್ನು ಬದಲಾಯಿಸ್ಬಿಡ್ತು. ಆರ್ಯವರ್ಧನ್ ಸಂಪೂರ್ಣವಾಗಿ ಬದಲಾಗಿ ಹೋಗ್ಬಿಟ್ಟ. ನಿನಗೆ ಗೊತ್ತಾ, ನಾನು ಯಾವಾಗಲೂ ಡೈಲಾಗ್ ಹೊಡಿತಾ ಇದ್ದೆ, ಯಾರೇನು ಮನಸ್ಸು ಯಾವತ್ತೂ ಜಾರಲ್ಲ ಅಂತ. ಅದು ಪೇಪರ್ ಹೆಡ್ಲೈನ್ಸ್ ಕೂಡ ಆಗಿತ್ತು. ನಾನು ನನ್ನ ಮನಸ್ಸಲ್ಲಿ ಇರೋದನ್ನು ನಿನಗೆ ಹೇಳಿದ ಕೂಡಲೇ ನೀನೂ ಅಪರಾಧಿ ಆಗ್ತೀಯ. ಆದರೆ ಹೇಳೋಕೆ ಆಗ್ತಿಲ್ಲ. ಎದೆ ಬಡಿತ ಜಾಸ್ತಿ ಆಗ್ತಾ ಇದೆ, ಬಿಸಿ ಉಸಿರು. ಈ ಶಾಲಾ ಮಕ್ಕಳು ಬಾಯ್ಪಾಟ್ ಮಾಡಿರೋ ಪದ್ಯ ಮರ್ತೋದಾಗ ಹೇಗಾಗತ್ತಲ್ಲ, ಹಾಗಾಗ್ತಾ ಇದೆ. ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿರೋ ಈ ಆರ್ಯನ್ಗೆ ಇವತ್ತು ಪದಗಳೇ ತೋಚ್ತಾ ಇಲ್ಲ. ಮನಸ್ಸು ಮತ್ತು ಬುದ್ಧಿ ಎರಡೂ ನನ್ನ ಅನುಮತಿ ಇಲ್ಲದೆ ಕಿತ್ತಾಡ್ಕೊಳ್ತಿದ್ದಾವೆ.